ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಕೇಳಿದರೆ, ಮೇಷರಾಶಿ ಮತ್ತು ಮೇಷ ಲಗ್ನ 2025 ಅಂದರೆ ಪೂರ್ತಿ ವರ್ಷ ಹೇಗಿರುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಈ ಮೇಷರಾಶಿ ಮತ್ತು ಮೇಷ ಲಗ್ನ ದಶಾಸಂಧಿಗಳ ಮೇಲೆ, ದಶಾ ವರ್ಷಗಳು ಅಂತ ನಾವೇನು ಕರಿತೇವೆ, ಶುಭ ಮತ್ತು ಅಶುಭ ಫಲಗಳು, ವರ್ಷ ಪೂರ್ತಿ ಯೋಗಗಳು ಹೇಳ್ತಕ್ಕಂಥದ್ದು. ಇದು ಈ ಹಿಂದೆಯೂ ಕೂಡ ನಿಮಗೆ ಯೋಗಗಳು ಚೆನ್ನಾಗಿ ಇತ್ತು, ಮುಂದೂ ಕೂಡ ಇರುತ್ತೆ, ಈಗಲೂ ಕೂಡ ಇರುತ್ತೆ. ಇಂತಹ ಯೋಗಗಳು ನಿಮ್ಮ ಜಾತಕದಲ್ಲಿದ್ದರೆ ಖಂಡಿತವಾಗಿ ನೀವು ಅದೃಷ್ಟವಂತರಾಗುತ್ತೀರಿ ಹೇಳತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಏನಪ್ಪ ಹೇಳ್ತಕ್ಕಂತಂದರೆ, ಮೇಷ ಲಗ್ನ ಮತ್ತು ಮೇಷರಾಶಿ, ಈ ಮೇಷ ಲಗ್ನಕ್ಕೆ ಧನಾಗಮನವನ್ನು, ಸಾಕಷ್ಟು ದುಡ್ಡುಗಳನ್ನು ಕೊಡ್ತಕ್ಕಂಥದ್ದು ನಿಮ್ಮ ಜನ್ಮರಾಶಿಯಿಂದ 2ನೇ ಮನೆ ವೃಷಭ ರಾಶಿ, ವೃಷಭ ರಾಶ್ಯಾಧಿಪತಿ ಶುಕ್ರ. ಹಾಗೆ ಮೇಷ ಲಗ್ನದವರಿಗೂ ಕೂಡ ಏನಾಗತ್ತೆ, ಇಲ್ಲಿ ಧನಸ್ಥಾನ ಹೇಳತಕ್ಕಂಥದ್ದು, 2ನೇ ಮನೆ ಧನಸ್ಥಾನ ಹೇಳತಕ್ಕಂಥದ್ದು. ಇಂತಹ ಧನಸ್ಥಾನಾಧಿಪತಿ ಯೋಗ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾವೆಲ್ಲ ಅನೇಕ ಯೋಗಗಳನ್ನು ಹುಡುಕ್ತಾ ಹೋಗ್ತೇವೆ. ಯಾಕೆ ನಮಗೆ ಕಷ್ಟ ಬರ್ತಾ ಇರುತ್ತೆ, ಯಾಕೆ ನಮಗೆ ನೋವುಗಳು ಬರ್ತಾ ಇರುತ್ತೆ, ಮೇಲಿಂದ ಮೇಲೆ ನಮಗೆ ಹೇಗೆ ಹೇಳ್ತಕ್ಕಂಥದ್ದು. ಅಂದರೆ ಈ ಲಗ್ನಕ್ಕೆ ಧನಾಧಿಪತಿ ಯೋಗ ಶುಕ್ರ ಹೇಳತಕ್ಕಂಥದ್ದು. ಈ ಶುಕ್ರ ದಶಾ ಯೋಗ ಹೇಳತಕ್ಕಂಥದ್ದು. ನೋಡಿ, ನಿಮ್ಮ ಜಾತಕದಲ್ಲಿ ಈ ದಶೆ ನಿಮಗೆ ನಡೀತಾ ಇದ್ದರೆ ನೀವು ಅಗರ್ಭ ಶ್ರೀಮಂತರಾಗುತ್ತೀರಿ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಬಿಸ್ನೆಸ್ಸಲ್ಲಿ ತುಂಬ ಧನಾಗಮನ ಉಂಟಾಗ್ತಾ ಇರುತ್ತೆ ಹೇಳತಕ್ಕಂಥದ್ದು. ಯಾಕೆಂದರೆ ಧನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ಶುಕ್ರ ದಶಾ. ನೋಡಿ, ಮೇಷ ಲಗ್ನದವರಿಗೆ ಮತ್ತು ಮೇಷರಾಶಿಯವರಿಗೆ ಧನಸ್ಥಾನವನ್ನು, ಧನಯೋಗವನ್ನು ಕೊಡ್ತಕ್ಕಂಥ ಅಧಿಪತಿಯ ದಶಾ ಇದು ಬಹಳ ಮುಖ್ಯ. ಇಂತಹ ಯೋಗ ನಿಮ್ಮ ಜಾತಕದಲ್ಲಿದ್ದರೆ ನೀವು ಖಂಡಿತವಾಗಿಯೂ ಕೋಟ್ಯಾಧೀಶರಾಗುತ್ತೀರಿ ಹೇಳತಕ್ಕಂಥದ್ದು ಹೇಳುತ್ತೆ. ಹಾಗೆ ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಮೇಷ ಲಗ್ನ ಮತ್ತು ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು. ಅಂದರೆ ಅದೃಷ್ಟದ ಮೇಲೆ ಅದೃಷ್ಟವನ್ನು ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ನೀವು ನೋಡ್ತಿರ್ತೀರಿ ನೋಡಿ, ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರು ಚೆನ್ನಾಗಿರ್ತಾರೆ, ಆದರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ನಮಗೆ ಅದೃಷ್ಟ ಬರ್ತಾ ಇಲ್ಲ, ಯೋಗ ನಮಗೆ ಸಿಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಇಲ್ಲಿ ಸಿಗ್ತಾ ಇದೆ. ಈ ಭಾಗ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು ಅದ್ಭುತವಾದಂಥ ಯೋಗ ಇದು ಇಂತಹ ಯೋಗ ನಿಮ್ಮ ಜಾತಕದಲ್ಲಿ ನಿಮಗೆ ಈಗ ನಡೀತಾ ಇದ್ದರೆ ಅದನ್ನು ಯಾರಿಂದಲೂ ತಡೆ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಹೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ನೀವು ಗಮನಿಸಬಹುದು, 5 ವರ್ಷ, 10 ವರ್ಷ ಅಥವಾ 15 ವರ್ಷ ಇತ್ತೀಚೆಗೆ ನಿಮ್ಮ ಜೊತೆಗೆ ಒಡನಾಟದಲ್ಲಿ ಇರ್ತಕ್ಕಂಥವರು ತುಂಬ ಅದೃಷ್ಟಶಾಲಿಗಳಾಗಿ ಇವತ್ತು ಕೋಟ್ಯಾಧೀಶರಾಗಿರ್ತಕ್ಕಂಥದ್ದು. ಹಾಗೆ ಇನ್ನು ಕೆಲವು ದಶಾಸಂಧಿಗಳು ಬಂದಾಗ ನಿಮ್ಮಲ್ಲಿ ಕೋಟಿಗಟ್ಟಲೆ ಹಣ ಇದ್ದರೂ ಕೂಡ ಎಲ್ಲ ನಷ್ಟ ಆಗಿ ಬರೀ ಕೈಯಲ್ಲಿರುವಂಥದ್ದು, ಸಾಲ ಬಾಧೆಯಲ್ಲಿ ಸಿಲುಕೊಂಡಿರ್ತಕ್ಕಂಥದ್ದು, ಈ ಥರದ ಒಂದಷ್ಟು ಇವೆಲ್ಲವೂ ಕೂಡ ದಶಾಸಂಧಿಯಲ್ಲಿ ನಡೆಯುವಂಥದ್ದು. ಹಾಗೆ
ಈ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಯೋಗ, ಯೋಗಕಾರಕನಾಗಿಂತ ಗುರುದಶಾ ಹೇಳ್ತಕ್ಕಂಥದ್ದು. ಗುರುದಶಾ ಕಾಲದಲ್ಲಿ ಸಂಪೂರ್ಣವಾಗಿ ಉತ್ತಮ ಸ್ಥಾನಮಾನಗಳು, ಕೀರ್ತಿಗಳು ಲಭಿಸ್ತಾ ಇರತಕ್ಕಂಥದ್ದು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ವಿಜಯೋತ್ಸಾಹ, ವಿಜಯಶಾಲಿಗಳಾಗತಕ್ಕಂಥದ್ದು. ಎಷ್ಟೇ ನಿಮಗೆ ಹಿತಶತ್ರುಗಳಿರಲಿ ಅಥವಾ ನಿಮ್ಮ ಅಧಿಕಾರಿ ಸಿಬ್ಬಂದಿಯವರುಗಳ ಶತ್ರುಗಳಿಲ್ಲ, ಅವೆಲ್ಲವೂ ಕೂಡ ಈ ಗುರುವಿನ ಒಂದು ಕೃಪೆಯಿಂದ, ಈ ಗುರುವಿನ ದಶಾ ಸಂಧಿ ಯೋಗದಿಂದ ಉತ್ತಮ ಸ್ಥಾನ ಪಲ್ಲಟಗಳಾಗ್ತಾ ಇರುತ್ತೆ. ಎಷ್ಟೇ ನೀವು ಅಡಚಣೆ ತಾಪತ್ರಗಳಿದ್ದರೂ ಕೂಡ ಅವೆಲ್ಲ ಶಮನವಾಗಿ ದೂರ ಹೋಗ್ತಾ ಇರ್ತಕ್ಕಂಥದ್ದು, ನಿವಾರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಅತ್ಯುನ್ನತವಾದಂಥ ಸ್ಥಾನಮಾನಗಳನ್ನು, ಕೀರ್ತಿಗಳನ್ನು ಕೊಡ್ತಕ್ಕಂತಹ ಏಕಾದಶ ಸ್ಥಾನ ಹೇಳ್ತಕ್ಕಂಥದ್ದು ಬಹಳ ಅದ್ಭುತ ಸ್ಥಾನ. ಅದು ನೋಡಿ, ಇದೆಲ್ಲ ಸ್ಥಾನಮಾನಗಳು ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಇರ್ತಕ್ಕಂಥದ್ದು. ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ಏನು ಮಾಡ್ತೇವೆ, ತಪ್ಪುಗಳನ್ನು, ಯಾವ್ಯಾವ ದಶಾಸಂಧಿಗಳು ನಮ್ಮ ನಡೀತಾ ಇದೆ, ಏನು ದಶೆ ನಡೀತಾ ಇದೆ ಹೇಳ್ತಕ್ಕಂಥ ನಾವು ಕೂಲಂಕಷವಾಗಿ ನೋಡ್ಕೊಳ್ಳಲ್ಲ. ಯಾಕೆ ಕಷ್ಟ ಬಂತು, ಯಾಕೆ ನಮಗೆ ಸಮಸ್ಯೆಗಳು ಬಂತು, ಯಾವ ದಶಾಸಂಧಿಯಲ್ಲಿ ಸಮಸ್ಯೆಗಳು ಬಂತ, ನಮಗೆ ಯೋಗಗಳಿಲ್ಲವಾ, ಈಗೆಲ್ಲ ನಾವು ನಮ್ಮ ಜಾತಿಗಳನ್ನೆಲ್ಲ ತಿಳಿದುಕೊಂಡಾಗ ಮಾತ್ರ ನಮಗೆ ಎಲ್ಲವೂ ಕೂಡ ಗೊತ್ತಾಗ್ತಕ್ಕಂಥದ್ದು. ನೋಡಿ, 11ನೇ ಅಧಿಪತಿ ಅಂದರೆ ಮೇಷ ಲಗ್ನದವರಿಗೆ ಮತ್ತು ಮೇಷ ರಾಶಿಯವರಿಗೆ 11ನೆಯ ಸ್ಥಾನ ಹೇಳತಕ್ಕಂಥದ್ದು ಕುಂಭರಾಶಿ. ಅತ್ಯದ್ಭುತವಾಗಿ ಏನು ಹೇಳುತ್ತೆ ಗೊತ್ತಾ, ಜ್ಯೋತಿಷಾಸ್ತ್ರದಲ್ಲಿ ಅತ್ಯಂತ ಶುಭ ಏಕಾದಶ ಸ್ಥಾನ. ಎಲ್ಲ ಸ್ಥಾನಮಾನಗಳಲ್ಲಿಯೂ, ಗ್ರಹಗಳ ಕುಂಡಲಿಗಳಲ್ಲಿಯೂ ಕೂಡ 11ನೇ ಸ್ಥಾನ ಅತ್ಯಂತ ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಅದು. ಇಂತಹ ಸ್ಥಾನದಲ್ಲಿ ಯಾವುದೇ ಆದಂತಹ ಒಂದು ಪಾಪಗ್ರಹಗಳು ಇದ್ದರೂ ಕೂಡ ಅವು ಒಳ್ಳೆಯ ಕೀರ್ತಿವಂತರು, ನಂದು ರಾಜ, ಭವಿಷ್ಯತಿ ರಾಜನಾಗುವಂತಹ ಮಹಾ ಯೋಗವನ್ನು ಅದು ಸೂಚಿಸುತ್ತೆ 11ನೇ ಸ್ಥಾನ. ಅಂತಹ ಸ್ಥಾನಾಧಿಪತಿಯ ದಶಾಸಂಧಿ ಹೇಳ್ತಕ್ಕಂಥದ್ದು ಶನಿ ದಶಾ ಹೇಳತಕ್ಕಂಥದ್ದು. ನೋಡಿ ಎಷ್ಟು ಭಾಳ ವಿಶೇಷವಾಗಿರುತ್ತೆ ಕುಂಡಲಿಗಳ ವಿಶ್ಲೇಷಣೆ ಅಂತ ಕೇಳಿದರೆ, ಇಂತಹ ಒಂದು ಸ್ಥಾನಮಾನಗಳು, ಕೀರ್ತಿ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಾ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಉದ್ಯೋಗ ಜಯ ಲಭಿಸ್ತಾ ಇರ್ತಕ್ಕಂಥದ್ದು, ಹಾಗೆ ನಿಮ್ಮ ವಾಣಿಜ್ಯ ವಿನಿಮಯ ಕ್ಷೇತ್ರದಲ್ಲಿ ಕೂಡ ಲಾಭವನ್ನು ತಂದು ಕೊಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನೀವು ಚಿಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಜಾತಿಗಳಲ್ಲಿ ದಶಾಸಂಧಿಗಳನ್ನು, ಹಾಗೆ ಧನಾಧಿಪತಿ ಯೋಗ, ಭಾಗ್ಯಯೋಗ ಮತ್ತು ಏಕಾದಶ ಸ್ಥಾನಾಧಿಪತಿ ಯೋಗ, ಈ 3 ಯೋಗಗಳನ್ನು ನಿಮ್ಮ ಜಾತಕದಲ್ಲಿ ನೀವು ಪರಿಶೀಲನೆ ಮಾಡಿಕೊಳ್ಳಲೇಬೇಕು. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಯಾವಾಗ ಒಳ್ಳೆಯ ಸಮಯ, ಒಳ್ಳೆಯ ಫಲಾಫಲಗಳು ಹೇಳ್ತಕ್ಕಂಥದ್ದು ಏನಾಗುತ್ತೆ, ಎಷ್ಟೆಷ್ಟೋ ಯಾವ್ಯಾವುದೋ ದಶಾಸಂಧಿಗಳಲ್ಲಿ ನಿಮ್ಮ ಹಣಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ, ನೀವು ಕೋಟಿಗಟ್ಟಲೆ ಆಸ್ತಿಗಳನ್ನು ನಷ್ಟ ಆಗಿಬಿಟ್ಟಿದೆ, ಒಳ್ಳೆಯ ಸ್ಥಾನಮಾನದಲ್ಲಿದ್ದಿರಿ ಅದು ಕೂಡ ಕಳೆದು ಹೋಗ್ಬಿಟ್ಟಿದೆ, ಒಳ್ಳೆಯ ಕೀರ್ತಿ ಇತ್ತು, ಜನಪ್ರಿಯತೆ ಇತ್ತು, ಅವೆಲ್ಲವೂ ಕೂಡ ಕಳೆದು ಹೋಗ್ಬಿಟ್ಟಿದೆ, ಅವೆಲ್ಲವೂ ಕೂಡ ಬಿದ್ದು ಹೋಗ್ಬಿಟ್ಟಿದೆ. ಅವೆಲ್ಲವೂ ಕೂಡ ಇಂಥ ಒಂದು ಸ್ಥಾನ, ಇಂತಹ ಒಂದು ಯೋಗಗಳು ನಿಮ್ಮ ಜಾತಕದಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಅದು ಸಿಗತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮ ಮುಂದಿನ ಜೀವನವೂ ಕೂಡ ಸುಗಮಯವಾಗಿರುತ್ತೆ ಹೇಳ್ತಕ್ಕಂಥ ವಿವಾಹಾದಿ ಎಲ್ಲದಕ್ಕೂ ಬರುತ್ತೆ. ಇದು ವಿವಾಹಾದಿ ಯೋಗಗಳು ಕೂಡ, ಯಾರು ವಧುವರರಿಗೆ ವಿವಾಹ ಇಲ್ಲವೋ ಇಂತಹ ದಶಾಸಂಧಿಗಳಿದ್ದರೆ ಖಂಡಿತವಾಗಿಯೂ ಉತ್ತಮ ಜೀವನ ನಡೆಸಲಿಕ್ಕಾಗತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸಂಸಾರದ ಬದುಕಿನಲ್ಲಿ ದಾಂಪತ್ಯ ಜೀವನಗಳು ವಿರಸವಾಗುತ್ತೆ. ಅಶುಭ ದಶಾಸಂಧಿ ಯೋಗ, ಮಿತ್ರತ್ವದ ದಶಾಸಂಧಿ ಯೋಗಗಳಿದ್ದು ಏನಾಗುತ್ತೆ, ದಾಂಪತ್ಯ ಜೀವನ ಬಿರುಕುಂಟಾಗತ್ತೆ, ವಿಚ್ಛೇದನಗಳು ಆಗ್ತಾ ಇರುತ್ತೆ. ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಯೋಗ ಶುಭದಾಯಕವಾಗಿರುತ್ತೆ. ವೀಕ್ಷಕರೇ, ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ, ದಶಾಸಂಧಿಗಳನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಹೇಳತಕ್ಕಂಥದ್ದೇ ವೀಕ್ಷಕರೇ. ನೀವು ಕಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಹಾಗೆ ಹುಟ್ಟಿದ ಸಮಯ ಹೇಳತಕ್ಕಂಥದ್ದು. ಅದಿಲ್ಲ ಹಾಳಾಗಿದ್ದರೆ ನಿಮ್ಮ ಭಾವಚಿತ್ರ, ನಿಮ್ಮ ಹೆಸರು, ನಿಮ್ಮ ವಯಸ್ಸು ನಮಗೆ ವಾಟ್ಸಪ್ ಮೂಲಕ ಕೂಡ ಕಳಿಸ್ಬೋದು ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಮ್ಮಲ್ಲಿ ಪರಿಹಾರ ಇದೆ, ಪರಿಹಾರವನ್ನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ, ಈ ನಮ್ಮ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.